ಕೇರಳಂನಲ್ಲಿ ಅಬ್ಬರಿಸ್ತಾ ಇರುವಂತಹ ಮಳೆ ಪಂಪಾದಲ್ಲಿ ಪ್ರವಾಹ ಹೆಚ್ಚಾಗಿದೆ. ಭೂಕುಸಿತ ಆತಂಕ ಕೂಡ ಹೆಚ್ಚಾಗಿದೆ. ಆಗಸ್ಟ್ 2, 3ರಂದು ನೀರ ಪುತ್ತರಿ ಉತ್ಸವ ಹಿನ್ನೆಲೆ ಶಬರಿಮಲೆ ಭೇಟಿಯ ದಿನಾಂಕ ಕೂಡ ಮುಂದೂಡಿಕೆಯಾಗಿದೆ. ತಿರುವಾಂಕೂರು ದೇವಸ್ವಂ ಮಂಡಳಿ ಮನವಿಯನ್ನು ಮಾಡಿಕೊಂಡಿತ್ತು. ಅಯ್ಯಪ್ಪ ಭಕ್ತರಿಗೆ ಮನವಿ ಮಾಡಿರುವಂತಹ ಮಂಡಳಿ ಆಗಸ್ಟ್ 2, 3ರಂದು ಈ ಉತ್ಸವ ಇತ್ತು. ಶಬರಿಮಲೆ ಭೇಟಿಯ ದಿನಾಂಕ ಕೂಡ ಈಗ ಮುಂದೂಡಿಕೆ ಮಾಡಲಾಗಿದೆ. ತಿರುವಾಂಕೂರು ದೇವಸ್ವಂ ಮಂಡಳಿ ಈ ಮನವಿಯನ್ನ ಮಾಡಿಕೊಂಡಿದೆ. ನೋಡಿ, ಕೇರಳಂನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಗುಡ್ಡಗಳು ಕುಸಿತಾ ಇದೆ. ಈ ಗುಡ್ಡ ಕುಸಿತದಿಂದ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಮತ್ತೊಂದು ಕಡೆ ಪಂಪಾದಲ್ಲಿ ಪ್ರವಾಹ, ಭೂಕುಸಿತ ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಆಗಸ್ಟ್ 2, 3ರಂದು ನೀರ ಪುತ್ತರಿ ಉತ್ಸವ ಇತ್ತು. ಶಬರಿಮಲೆ ಭೇಟಿ ದಿನಾಂಕ ಕೂಡ ಈಗ ಮುಂದೂಡಿಕೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು. ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಈಗ ಒಂದ್ ಕಡೆ ಶಬರಿಮಲೆ ದೇವಸ್ಥಾನಕ್ಕೆ ಹೋಗುವಂತ ದಿನಾಂಕ ಕೂಡ ಮುಂದೂಡಿಕೆಯಾಗಿರೋದು, ಅಲ್ಲಿ ಸದ್ಯಕ್ಕೆ ಈಗ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಒಂದ್ ಕಡೆ ಭೂಕುಸಿತ ಆಗ್ತಾ ಇರೋದು, ಸದ್ಯಕ್ಕೆ ಏನ್ ಮಾಹಿತಿ ಇದೆ? ಪ್ರವೀಣ್, ಕೇರಳಂನಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ. ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದೆ. ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು, ಮಣ್ಣುಗಳು ಕುಸಿತ ಆಗ್ತಾ ಇರುವಂತದ್ದು. ಇದರ ಹಿನ್ನೆಲೆಯಲ್ಲಿ ಇವತ್ತು ಒಂದು 3-4 ಸಾವುಗಳು ಕೇರಳದಲ್ಲಿ ಸಂಭವಿಸಿದೆ. ಇನ್ನು 2-3 ಜನರ ಮೃತದೇಹಗಳು ಇನ್ನೂ ಕೂಡ ಪತ್ತೆಯಾಗಿಲ್ಲ. ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಇದರ ಬೆನ್ನಲ್ಲೇ ಮುಂದಿನ 3-4 ದಿನಗಳ ಕಾಲ ಕೇರಳದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಹಾಗಾಗಿ ಕೇರಳದಲ್ಲಿ ಮಳೆ ಅಬ್ಬರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶಬರಿಮಲೆಗೆ ಬರುವಂತಹ ಭಕ್ತರು ಪ್ಲಾನ್ಗಳನ್ನ ಚೇಂಜ್ ಮಾಡಿಕೊಳ್ಳೋದು ಸೂಕ್ತ ಅಂತ ಹೇಳಿ ಖುದ್ದು ದೇವಸ್ವಂ ಮಂಡಳಿಯೇ ಈಗ ಒಂದು ಮನವಿಯನ್ನ ಮಾಡಿಕೊಳ್ತಾ ಇದೆ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆದ್ರೆ ಪಂಪಾದಲ್ಲಿ, ಅಂದ್ರೆ ಶಬರಿಮಲೆಗೆ ಹೋಗುವಂತಹ ಅಯ್ಯಪ್ಪ ಮಾಲಾಧಾರಿಗಳು ಪಂಪಾದಲ್ಲಿ ಸ್ನಾನವನ್ನ ಮಾಡಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಮಾಡೋದು ವಾಡಿಕೆ. ಹಾಗಾಗಿ ಪಂಪಾದಲ್ಲಿ ಪ್ರವಾಹದ ಭೀತಿ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಇದರ ಜೊತೆಗೆ ಭೂಕುಸಿತ ಸಂಭವಿಸುವಂತಹ ಆತಂಕ ಕೂಡ ನಿರ್ಮಾಣ ಆಗಿದೆ. ಹಾಗಾಗಿ 2ನೇ ತಾರೀಕು ಮತ್ತೆ 3ನೇ ತಾರೀಕು ನಡೆಯಬೇಕಾಗಿರುವಂತಹ ನೀರಪುತ್ತರಿ ಉತ್ಸವದ ಹಿನ್ನೆಲೆಯಲ್ಲಿ ಶಬರಿಮಲೆಗೆ ಯಾರೆಲ್ಲ ಭಕ್ತರು ಭಕ್ತಾದಿಗಳು ಭೇಟಿಯನ್ನ ಕೊಡಬೇಕು ಅಂತ ಅಂದುಕೊಂಡಿದ್ದೀರೋ ಇದು ಸೂಕ್ತ ಸಮಯವಲ್ಲ. ಸಾಧ್ಯವಾದಷ್ಟು ಪ್ಲಾನ್ಗಳನ್ನ ಚೇಂಜ್ ಅನ್ನ ಮಾಡಿಕೊಳ್ಳುವುದು ಸೂಕ್ತ ಅಂತ ಹೇಳಿ ಈಗ ತಿರುವಾಂಕೂರು ದೇವಸ್ವಂ ಮಂಡಳಿ ಮನವಿಯನ್ನ ಮಾಡಿಕೊಂಡಿದೆ. ಅಯ್ಯಪ್ಪ ಭಕ್ತರಲ್ಲಿ ಮನವಿಯನ್ನ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದು ಬೇಡ. ಯಾಕಂತಂದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ಮಳೆಯ ಭೀತಿ ಹೆಚ್ಚಾಗುವಂತ ಹಿನ್ನೆಲೆಯಲ್ಲಿ ಮಳೆ ಪ್ರಮಾಣ ಹೆಚ್ಚಾದ್ರೆ ಒಂದು ಪ್ರವಾಹದ ಭೀತಿ ಕೂಡ ಹೆಚ್ಚಾಗುತ್ತೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಮಣ್ಣು ಕುಸಿತ ಆದಾಗ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವ ಹಿನ್ನೆಲೆಯಲ್ಲಿ ಇಂತಹ ಒಂದು ನಿರ್ಧಾರಕ್ಕೆ ಬಂದಿದೆ. ಅಂದ್ರೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ದೇವಸ್ವಂ ಮಂಡಳಿಯಿಂದ, ಯಾರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋದು ಬೇಡ ಅಂತೇಳಿ. ಹಾಗಾಗಿ ನೀವು 2ನೇ ತಾರೀಕು ಅಥವಾ 3ನೇ ತಾರೀಕು ಏನಾದ್ರೂ ಶಬರಿಮಲೆಗೆ ಬರುವಂತಹ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರೆ, ಅವತ್ತು ಬುಕಿಂಗ್ ಅನ್ನ ಮಾಡ್ಕೊಂಡಿದ್ರೆ ಅದನ್ನ ಪೋಸ್ಟ್ಪೋನ್ ಮಾಡಿಕೊಳ್ಳೋದು ಸೂಕ್ತ ಅಂತ ಹೇಳಿ ದೇವಸ್ವಂ ಮಂಡಳಿ ಮನವಿಯನ್ನ ಮಾಡಿಕೊಂಡಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಶಬರಿಮಲೆ ಭೇಟಿಯ ದಿನಾಂಕ ಈಗ ಮುಂದೂಡಿಕೆ ಮಾಡಬೇಕು ಅಂತ ದೇವಸ್ವಂ ಮಂಡಳಿ ಈಗ ಮನವಿಯನ್ನ ಮಾಡಿಕೊಂಡಿರೋದು. ನೋಡಿ, ಕಳೆದ ಕೆಲ ದಿನಗಳಿಂದ ಈ ಕೇರಳ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಈ ಮಳೆಯಿಂದಾಗಿ ಭೂಕುಸಿತ ಆಗ್ತಾ ಇದೆ. ಮತ್ತೊಂದು ಕಡೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಎಷ್ಟೋ ಕಡೆ ಮನೆಗಳು ಕುಸಿತ ಆಗಿರೋದು. ಇವತ್ತು ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಎಷ್ಟೋ ಜನ ಈ ಮಣ್ಣಿನಡಿ ಸಿಲುಕಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಂದ್ ಕಡೆ ಶೋಧ ಕಾರ್ಯ ಕೂಡ ನಡೀತಾ ಇತ್ತು. ಈಗ ಈ ದೇವಸ್ಥಾನಕ್ಕೆ ಯಾರೆಲ್ಲ ಶಬರಿಮಲೆಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಲ್ಲ, ಅದನ್ನ ಪೋಸ್ಟ್ಪೋನ್ ಮಾಡ್ಕೋಬೇಕು ಅಂತ ಈಗ ದೇವಸ್ವಂ ಮಂಡಳಿಗೆ ಅಯ್ಯಪ್ಪ ಭಕ್ತರು ಮನವಿಯನ್ನ ಮಾಡ್ಕೊಂಡಿರೋದು. ಈ ಮಂಡಳಿ ಮನವಿಯನ್ನ ಮಾಡ್ಕೊಂಡಿದೆ. ಆ ನಿಟ್ಟಿನಲ್ಲಿ ಆಗಸ್ಟ್ 2, 3 2 ದಿನ ಮುಂದೂಡಬೇಕು ಭಕ್ತರ ಭೇಟಿಯನ್ನ ಅನ್ನೋ ಮನವಿಯನ್ನ ಈಗ ದೇವಸ್ವಂ ಮಂಡಳಿ ಬಳಿ ಮಾಡಿಕೊಂಡಿರೋದು. ನೋಡಿ, ಈ ಕೇರಳ ಭಾಗದಲ್ಲಿ ಈ ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದೆ. ಆ ಡ್ರೋನ್ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ನೋಡಿ, ಸಂಪೂರ್ಣವಾಗಿ ಕೆರೆಯಂತಾಗಿರೋದು.